ಬೆಂಗಳೂರು ಸ್ವಾತಂತ್ರ್ಯ ಸೇರಿ ಗ್ರೂಪ್ ಪ್ರತಿಭಟನೆ ಹಮ್ಮಿಕೊಂಡಿರಾ ಸಾಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ವಸತಿ ಮತ್ತು ವಕ್ಫ್ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್ ಅವರಿಗೆ ತಮ್ಮ ನೋವು ಮನವಿ ಬೇಡಿಕೆ ಏನ್ ಸಮಸ್ಯೆ ಹೇಳಿ ಸರ್? ಈ ಸಮಸ್ಯೆ ಇಲ್ಲಿ ಹಲವಾರು ಅಂದ್ರೆ ಮಾರತ್ತಹಳ್ಳಿ ಇರ್ಲಿ, ಇಳ್ಗಾನಹಳ್ಳಿ ಮತ್ತೆ ಆನೆಕಲ್ಲು ಅಂತ ಅಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಅವ್ರಿಗೆ ಪತ್ರಗಳು ಕೊಡ್ಬೇಕು. ಈ ಸಮಸ್ಯೆಯಿಂದ ನಾವು ಈಗ ಆಯುಕ್ತರು ಬಂದಿದ್ರು, ಸ್ಲಮ್ ಬೋರ್ಡ್ ಆಯುಕ್ತರು ಬಂದಿದ್ರು, ಮನವಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳ ಹತ್ರ ಹೋಗಿದ್ದಾರೆ ಮನವಿ ಕೊಡೋದಕ್ಕೆ. ಹಾಗಾಗಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಮನವಿ ಕೊಡಕ್ಕೆ ಮನವಿ ಕೊಡ್ತಾ ಇದ್ದೀವಿ. ಆದ್ರೆ ಮಾಡಿಲ್ಲ ಅಂದ್ರೆ ಅವರ ಹತ್ರ ಬಹಳಷ್ಟು ಸಮಸ್ಯೆ ಹೊತ್ಕೊಂಡು ಬಂದಿದ್ದೀರಾ. ಹೌದು. ಈ ಒಂದು ಸಮಸ್ಯೆ ಬಗೆಹರಿಯುತ್ತಾ ಇಲ್ಲ ಇನ್ನೂ ಡಿಲೇ ಆಗುತ್ತಾ? ನಿಮ್ಗೆ ಯಾವ ತರ ಭಾವನೆ ಇದೆ ಸರ್? ಇದು ಬಗೆಹರಿಯೋದು ಸುಮಾರು ದಿನದಿಂದ, ಸುಮಾರು ವರ್ಷಗಳಿಂದ ಹಿಂಗೆ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಅವ್ರು ಬರ್ತಾರೆ, ಮೆಮೊರಂ ತಗೊಳ್ತಾರೆ, ಹೋಗ್ತಾರೆ, ಅಷ್ಟೇ. ಸರ್, ಒಂದು ಇಷ್ಟೆಲ್ಲ ಪ್ರತಿಭಟನೆ ಹಮ್ಮಿಕೊಂಡಾಗ ಒಂದು ಸೀರಿಯಸ್ ಆಗಿ ತಗೋಬೇಕಲ್ಲ ಸರ್? ಯಾವುದೇ ಒಂದು ಸರ್ಕಾರ ಇದು ಸೀರಿಯಸ್ ಆಗಿ ತಗೊಂಡು ನಿಮ್ ಸಮಸ್ಯೆ ಬಗೆಹರಿಸ್ಬೇಕು ಅಂದ್ರೆ ಅವರು ಅದೇ ಆಕಾಶ ತೋರಿಸ್ಬಿಟ್ಟು ನಮ್ಮನ್ನ ಮೂಲ್ ಮಾಡ್ಬಿಟ್ಟು ಹೊರಟು ಬಿಡ್ತಾರೆ. ಈಗ ಕರ್ಕೊಂಡೋಗಿದ್ದಾರೆ ಜಿಲ್ಲಾಧಿಕಾರಿಗಳ ಹತ್ರ. ಅವರು ಏನೋ ಒಂದು ಹೇಳಿ ಕಳಿಸ್ತಾರೆ. ಆಯುಕ್ತರು ಬಂದಿದ್ರು, ಅವರು ಒಂದು ಏನೋ ಒಂದು ಹೇಳ್ಬಿಟ್ಟು ಮನವಿ ತಗೊಂಡೋದ್ರು. ಪ್ರತಿ ಸಲ ಪ್ರತಿಭಟನೆ ಹಮ್ಮಿಕೊಳ್ಳೋದು, ಮನವಿ ಪತ್ರ ಕೊಡೋದು, ಈ ಸಮಸ್ಯೆ ಯಾವ ಬಗೆಹರಿಸುತ್ತೆ? ಅವರು ಎಲ್ಲರಿಗೂ ನಮ್ಮ ಸಮಸ್ಯೆ ಬಗೆಹರಿಯಲ್ವೋ ಅಲ್ಲಿವರೆಗೂ ನಾವು ಬಿಡಲ್ಲ. ಬಟ್ ಒಂದಲ್ಲ ಒಂದು ದಿವಸ ನಿಮ್ಗೆ ಸಮಸ್ಯೆ ಬಗೆಹರಿಯುತ್ತೆ, ನಾವು ಬಿಡಲ್ಲ. ಕಾರಣ ಇದೆ. ಎಂಟ ಇಲ್ಲ 10 ಜನ ಬಂದಿದ್ದೀವಿ ಅಂದ್ರೆ ನಾಚಿಕೆ ಆಗುತ್ತೆ ನಮ್ಗೆ. ನಮ್ಮ ಅಪ್ಪಗಾಣಿಗೂ ನೀವು ಒಗ್ಗಟ್ಟನ್ನ ತೋರಿಸಿ ಲೀಡು ಜೊತೆ ಕೈ ಜೋಡಿಸಿಲ್ಲ ಅಂದ್ರೆ ಕಷ್ಟ ಅನುಭವಿಸ್ತೀವಿ. ನಾವೆಲ್ಲ ಕೈ ಬಿಡ್ಬೇಕಾಗುತ್ತೆ. ನೀವೆಲ್ಲ ಬೀದಿ ಪಾಲಾಗ್ತೀವಿ. ಬಲ್ದಿಟ್ಕೊಳ್ಳಿ. ನಿಮ್ಗೆ ಇಷ್ಟು ದುರಂಕಾರ ಆಗಿ ಏನೋ ಇಲ್ಲಿ ಬಂದೇ ಪುಟ್ಟ